ಬದುಕಿನಲ್ಲಿ ನಾವೆಲ್ಲರೂ ಕಣ್ಣಿಗೆ ಕಾಣುವ ಸಾಧನೆಗಳ ಬಗ್ಗೆನೇ ತುಂಬಾ ನಿಖರವಾದ ಲೆಕ್ಕ ಇಡ್ತಾ ಇರ್ತೀವಿ ಅಲ್ವಾ? ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಮನೆ ಎಷ್ಟು ದೊಡ್ಡದಾಗಿದೆ, ಅಥವಾ ಕೆರಿಯರ್ ಗ್ರಾಫ್ ಹೇಗೆ ಮೇಲೇರ್ತಾ ಇದೆ ಅನ್ನೋ ಲೆಕ್ಕಾಚಾರಗಳು ನಮ್ಮ ಬೆರಳು ತುದಿಯಲ್ಲೇ ಇರುತ್ತೆ. ಹೌದು, ನಿಜ. ಕಣ್ಣಿಗೆ ಕಾಣೋ ವಸ್ತುಗಳನ್ನ ಅಳೆಯೋದು ತುಂಬಾನೇ ಸುಲಭ. ಕರೆಕ್ಟ್. ಆದ್ರೆ ಈ ಮನುಷ್ಯನಿಗೆ ಅಂತಿಮವಾಗಿ ಬೇಕಾಗಿರುವ ಆ ಆಂತರಿಕ ನೆಮ್ಮದಿ ಅಥವಾ ಶಾಶ್ವತ ಸುಖದ ವಿಚಾರಕ್ಕೆ ಬಂದಾಗ ನಾವು ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗ್ತೀವಿ? ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಲೆಕ್ಕಾಚಾರ ಹಾಕಿ ಗೆಲ್ಲೋ ಮನುಷ್ಯ ಕಣ್ಣಿಗೆ ಕಾಣದ ಈ ಆಂತರಿಕ ಪ್ರಪಂಚದಲ್ಲಿ ಸಂಪೂರ್ಣವಾಗಿ ದಾರಿ ತಪ್ಪಿದ ಹಾಗೆ ಆಡ್ತಾನಲ್ಲ. ಇದು ಇದು ಬದುಕಿನ ಅತಿ ದೊಡ್ಡ ವಿಪರ್ಯಾಸ ಅನ್ಸಲ್ವಾ? ಖಂಡಿತ. ಯಾಕಂದ್ರೆ ಆಧ್ಯಾತ್ಮಿಕ ಹುಡುಕಾಟ ಅನ್ನೋದು ಆ ಸ್ಪಷ್ಟವಾದ ಅಳತೆಗೋಲುಗಳಿಲ್ಲದ ಒಂಥರ ಮಂಜು ಮುಸುಕಿದ ದಾರಿ ಇದ್ಹಾಗೆ. ಅಲ್ಲಿ ನಮ್ಮ ಈ ದೈನಂದಿನ ಲೆಕ್ಕಾಚಾರಗಳು ಅಥವಾ ಆ ಲಾಭ ನಷ್ಟದ ಸೂತ್ರಗಳು ಕೆಲಸ ಮಾಡಲ್ಲ. ಆ ಮಂಜುನ ಸರಿಸ್ಬೇಕು ಅಂದ್ರೆ ನಮ್ಗೆ ಬೇರೆದೇ ಆದ ಒಂದು ದೃಷ್ಟಿಕೋನ ಬೇಕಾಗತ್ತೆ. ಎಕ್ಸಾಕ್ಟ್ಲಿ. ಸೊ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ಈ ಬೌದ್ಧಿಕ ಪಯಣದಲ್ಲಿ ನಾವು ಇಂಥದ್ದೇ ಕೆಲವು ಅತ್ಯಂತ ಗಹನವಾದ ಆಧ್ಯಾತ್ಮಿಕ ಪ್ರಶ್ನೆಗಳನ್ನ ಬಿಡಿಸಿ ನೋಡ್ಲಿದ್ದೀವಿ. ಇವತ್ತಿನ ನಮ್ಮ ಚರ್ಚೆಗೆ ಆಧಾರವಾಗಿರೋ ಮೂಲಗಳು ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅವರು ಪ್ರಕಟಿಸಿರೋ ಎನ್ ರವೀಂದ್ರ ರಾಮನಾಥ ಭಟ್ ಅವರ 2 ಪ್ರಮುಖ ಬರಹಗಳು. ಮೊದಲನೇದು ಆಧ್ಯಾತ್ಮಜ್ಞಾನ 8 ಪ್ರಮೇಯ 7 ಅಮಲಭಕ್ತಿ, ಮತ್ತೆ ಎರಡನೇದು ಅವರ ಹಿನ್ನೆಲೆಯನ್ನ ತಿಳಿಸೋ ಗ್ರಂಥಕರ್ತರ ಕಿರುಪರಿಚಯ ಅಂತ. ಹೌದು, ಈ ಕೃತಿಗಳ ಮೂಲ ಉದ್ದೇಶ ಬರೀ ಯಾವುದೋ ವೇದಾಂತದ ಸಿದ್ಧಾಂತಗಳನ್ನ ಪಟ್ಟಿ ಮಾಡೋದಲ್ಲ. ಬದಲಾಗಿ ಪ್ರಾಚೀನ ಕಾಲದ ಸಂಕೀರ್ಣವಾದ ತತ್ವಗಳನ್ನ, ಮನುಷ್ಯನ ಸುಖದ ಹುಡುಕಾಟನ ಮತ್ತೆ ಮುಖ್ಯವಾಗಿ ಭಕ್ತಿಯ ನೈಜ ಸ್ವರೂಪವನ್ನ ಇಂದಿನ ಆಧುನಿಕ ದೃಷ್ಟಿಕೋನದಿಂದ ಅರ್ಥ ಮಾಡಿಸೋ ಒಂದು ಪ್ರಾಮಾಣಿಕ ಪ್ರಯತ್ನ ಇದು. ನಿಜ. ಸರಿ, ಇದನ್ನ ನಾವು ವಿವರವಾಗಿ ಬಿಡಿಸಿ ನೋಡೋಣ. ಈ ತತ್ವಜ್ಞಾನದ ಆಳಕ್ಕೆ ಇಳಿಯೋದಕ್ಕೂ ಮುನ್ನ ಈ ಕ್ಲಿಷ್ಟಕರ ವಿಚಾರಗಳನ್ನ ಜನಸಾಮಾನ್ಯರಿಗೆ ಅರ್ಥಾಗೋ ಹಾಗೆ ಬರ್ದ ಆ ಲೇಖಕರ ಹಿನ್ನೆಲೆ ಇದೆಯಲ್ಲ, ಅದನ್ನ ತಿಳಿಯೋದು ತುಂಬಾ ಮುಖ್ಯ. ಖಂಡಿತ. ಎನ್ ರವೀಂದ್ರ ರಾಮನಾಥ ಭಟ್ ಅವರು 1953ರಲ್ಲಿ ಉಡುಪಿಯ ಕೋಟೇಶ್ವರದಲ್ಲಿ ಹುಟ್ಟಿದ್ದು. ಆಕ್ಚುಲಿ ಇವರ ವೃತ್ತಿ ಜೀವನದ ಹಿನ್ನೆಲೆಗೂ ಈ ಆಧ್ಯಾತ್ಮಿಕ ಗ್ರಂಥಕ್ಕೂ ಇರೋ ಒಂದು ವ್ಯತಿರಿಕ್ತತೆ, ಒಂಥರ ಕಾಂಟ್ರಾಸ್ಟ್ ಇದೆಯಲ್ಲ, ಅದು ತುಂಬಾ ಕುತೂಹಲಕಾರಿಯಾಗಿದೆ. ಹೌದು. 1976ರಿಂದ ಅವರು ದೆಹಲಿ, ಭೋಪಾಲ್, ಬೆಂಗಳೂರು ಹೀಗೆ ಬೇರೆ ಬೇರೆ ಕಡೆ ಭರ್ಜರಿ 37 ವರ್ಷಗಳ ಕಾಲ ಬ್ಯಾಂಕ್ ಉದ್ಯೋಗಿಯಾಗಿ ಸೇವೆ ಸಲ್ಲಿಸಿದ್ರು. ವಾವ್, 37 ವರ್ಷ! ಅದೇ ನೋಡಿ. 2013ರಲ್ಲಿ ನಿವೃತ್ತರಾದ್ಮೇಲೆ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಸ್ಥಾಪನೆ ಮಾಡಿ ಶ್ರೀ ವಿಷ್ಣು ಸಹಸ್ರನಾಮ ಕೃತಿ ಮತ್ತು ಸಂಧ್ಯಾವಂದನೀಯ ಅಂತರಂಗ ಇಂಥ ಬೃಹತ್ ಕೃತಿಗಳನ್ನ ರಚಿಸಿದ್ರು. ಇದು ಒಂದು ರೀತಿಯಲ್ಲಿ ಐರಣಿ ಅನ್ಸುತ್ತೆ ಅಲ್ವಾ? ಹೌದು. ಯಾಕಂದ್ರೆ ಇಲ್ಲಿನ ಅತ್ಯಂತ ಕುತೂಹಲಕಾರಿ ಅಂಶ ಏನ್ ಗೊತ್ತಾ? 37 ವರ್ಷಗಳ ಕಾಲ ಸಂಪೂರ್ಣ ಲೌಕಿಕವಾದ ಈ ಲಾಭಗಷ್ಟಗಳ ಬಡ್ಡಿ ಅಸಲು ಲೆಕ್ಕಾಚಾರದಲ್ಲೇ ತಮ್ಮನ್ನ ತೊಡಗಿಸಿಕೊಂಡಿದ್ದ ಒಬ್ಬ ವ್ಯಕ್ತಿ ರಿಟೈರ್ ಆದ್ಮೇಲೆ ಕಂಪ್ಲೀಟ್ ಆಗಿ ಆಧ್ಯಾತ್ಮಿಕ ಜಾಗೃತಿಯ ಕಡೆಗೆ ಮುಖ ಮಾಡಿರೋದು. ನಿಜ. ಬ್ಯಾಂಕಿಂಗ್ ವಲಯ ಅಂದ್ರೆ ಅಲ್ಲಿ ಬರೀ ಇಹಸುಖ ಅಂದ್ರೆ ಭೌತಿಕ ಸಂಪತ್ತಿನ ನಿರ್ವಹಣೆ ಬಗ್ಗೆ ಮಾತ್ರ ಚಿಂತನೆ ಇರುತ್ತೆ. ಕರೆಕ್ಟ್. ಅಲ್ಲಿಂದ ಸಂಪೂರ್ಣವಾಗಿ ವಿರುದ್ಧವಾಗಿರೋ ಆ ಪರಸುಖ ಅಥವಾ ಶಾಶ್ವತ ನೆಮ್ಮದಿಯ ಕಡೆಗೆ ಹೊರಳಿದ್ದು ಒಂದು ದೊಡ್ಡ ಬದಲಾವಣೆನೇ ಸರಿ. ಬಹುಶಃ ಲೌಕಿಕ ಜಗತ್ತಿನ ವಾಸ್ತವಗಳನ್ನ ಅಷ್ಟು ಹತ್ತಿರದಿಂದ ನೋಡಿದ ಕಾರಣಕ್ಕೇನೋ ಅವರೀಗ ಜನಸಾಮಾನ್ಯರ ಒದ್ದಾಟಗಳು ತುಂಬಾ ಚೆನ್ನಾಗಿ ಅರ್ಥ ಆಗಿರ್ಬೋದು. ಹೌದು. ದಿನನಿತ್ಯ ಜನರ ಹಣಕಾಸಿನ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ROI ಬಗ್ಗೆ ಲೆಕ್ಕ ಹಾಕ್ತಿದ್ದವರು ಈಗ ಆಧ್ಯಾತ್ಮಿಕ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರ ಈ ಕಾರ್ಯನ ನಾವೊಂದು ಸೇತುವೆಗೆ ಹೋಲಿಸ್ಬೋದು ಅನ್ಸುತ್ತೆ. ಸೇತುವೆ ಅಂದೆ? ಅದೇ, ಪ್ರಾಚೀನ ದೇವಾಲಯದ ಜ್ಞಾನವನ್ನ ತಂದು ಇವತ್ತಿನ ಆಧುನಿಕ ಡಿಜಿಟಲ್ ಹೆದ್ದಾರಿಗೆ ಜೋಡಿಸೋ ಸೇತುವೆ. ಡಿಜಿಟಲ್ ತಂತ್ರಜ್ಞಾನ ಬಳಸಿ ಬರೀ ಆ ಪಂಡಿತ್ರಿಗ್ ಮಾತ್ರ ಸೀಮಿತ ಆಗಿದ್ದ ಜ್ಞಾನನ ಈಗ ಎಲ್ಲರಿಗೂ ತಲುಪಿಸ್ತಾ ಇದಾರಲ್ಲ. ಓ, ಆ ಸೇತುವೆಯ ಪರಿಕಲ್ಪನೆ ತುಂಬಾ ನಿಖರವಾಗಿದೆ. ಹಾಗಾಗಿಯೇನೆ ತಮ್ಮ ಬರಹಗಳಲ್ಲಿ ಅವರು ಆ ಗೊಂದಲಮಯವಾದ ವೇದಾಂತವನ್ನ ಅಷ್ಟೇ ಸರಳೀಕರಿಸಿ ಹೇಳೋಕ್ ಸಾಧ್ಯ ಆಗಿರೋದು. ಈ ಸರಳೀಕರಣದ ಮೊದಲ ಹೆಜ್ಜೆನೇ ಆ ಆಧ್ಯಾತ್ಮಜ್ಞಾನ ಅಂದ್ರೆ ಏನು ಅನ್ನೋದರ ವ್ಯಾಖ್ಯಾನ. ಹೌದು. ಪಠ್ಯದ ಪ್ರಕಾರ ಆಧ್ಯಾತ್ಮಜ್ಞಾನ ಅಂದ್ರೆ ಪರಮಾತ್ಮ, ಜೀವಾತ್ಮ, ಸೃಷ್ಟಿ ಪ್ರಳಯ ಮತ್ತೆ ಪ್ರಕೃತಿಯ ಸತ್ವ ರಜಸು ತಮಸ್ಸು ಗುಣಗಳ ವಿಚಾರವನ್ನ ಅರಿಯೋದು. ಆದ್ರೆ
ಒಂದ್ ನಿಮಿಷ. ಇಲ್ಲಿ ಇಷ್ಟೆಲ್ಲ ಭಾರಿ ಭಾರಿ ಪದಗಳಿವ್ಯಲ್ಲ, ಈ ಸತ್ವ, ರಜಸು, ತಮಸ್ಸು ಗುಣಗಳು ಅಂದ್ರೆ ಆಕ್ಚುಲಿ ಏನು? ಇದು ಮೇಲ್ನೋಟಕ್ಕೆ ನೋಡಿದ್ರೆ ಯಾವುದೋ ವಿಜ್ಞಾನದ ಸಂಕೀರ್ಣ ಸೂತ್ರ ತರ ಕಾಣ್ತಾ ಇದೆ. ಇದು ಸಾಮಾನ್ಯ ಮನುಷ್ಯನ್ಗೆ ಹೇಗೆ ಅನ್ವಯ ಆಗುತ್ತೆ? ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಈ 3 ಗುಣಗಳನ್ನ ನಾವು ಮನುಷ್ಯನ ಸ್ವಭಾವವನ್ನ ಕಂಟ್ರೋಲ್ ಮಾಡೋ 3 ಗೇರ್ಗಳಿಗೆ ಹೋಲಿಸಬಹುದು. ಓ, ಗೇರ್ಗಳ? ಹೌದು. ಸತ್ವಗುಣ ಅಂದ್ರೆ ಜ್ಞಾನ, ವಿವೇಕ, ಶಾಂತಿ ಮತ್ತೆ ಸ್ಪಷ್ಟತೆ. ಅಂದ್ರೆ ಉದಾಹರಣೆಗೆ ಒಂದು ಒಳ್ಳೆ ಪುಸ್ತಕ ಓದುವಾಗ ನಮ್ಮ ಮನಸ್ಸಲ್ಲಿರುತ್ತಲ್ಲ ಒಂದು ಪ್ರಶಾಂತತೆ, ಅದು. ಇನ್ನು ರಜಸ್ಸು ಅಂದ್ರೆ ವಿಪರೀತ ಮಹತ್ವಾಕಾಂಕ್ಷೆ, ಚಡಪಡಿಕೆ, ನಿರಂತರವಾಗಿ ಏನನ್ನಾದ್ರೂ ಸಾಧಿಸಬೇಕು ಅನ್ನೋ ಆ ಓಡಾಟ ಇದೆಯಲ್ಲ, ಅದು. ಓಕೆ, ರೈಟ್. ಇನ್ನು 3ನೇದು ತಮಸ್ಸು ಅಂದ್ರೆ ಅಜ್ಞಾನ, ಆಲಸ್ಯ ಮತ್ತೆ ಜಡತ್ವ. ಈ 3 ಗುಣಗಳು ಪ್ರಕೃತಿಯಲ್ಲಿದ್ದು ಮನುಷ್ಯನ ಮನಸ್ಸಿನ ಮೇಲೂ ನಿರಂತರವಾಗಿ ಪ್ರಭಾವ ಬೀರ್ತಾನೆ ಇರುತ್ತೆ. ಈ 3 ಗುಣಗಳ ಬ್ಯಾಲೆನ್ಸ್ ಅಥವಾ ಸಮತೋಲನ ತಪ್ಪಿದಾಗ ಮನುಷ್ಯ ಗೊಂದಲಕ್ಕೆ ಬೀಳ್ತಾನೆ. ಅಂದ್ರೆ ಈ ರಜೋಗುಣದ ಪ್ರಭಾವದಿಂದಲೇ ನಾವೆಲ್ಲರೂ ಈ ಭೌತಿಕ ಜಗತ್ತಿನ ಹಿಂದೆ ಓಡ್ತೀವಿ ಅಂತಾಯ್ತು. ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರೂ ಸುಖವನ್ನೇ ಬಯಸ್ತಾರೆ, ಯಾರೂ ದುಃಖ ಬೇಡ ಅಂತಾರೆ ಅನ್ನೋದು ಸತ್ಯ. ಹೌದು, ಖಂಡಿತ. ಈ ಸುಖದಲ್ಲಿ 2 ವಿಧ ಇದೆ ಅಂತ ಪಠ್ಯ ವಿವರಿಸುತ್ತೆ. ಇಹ ಸುಖ ಅಂದ್ರೆ ಈ ಜನ್ಮದ ಭೌತಿಕ ಸುಖ, ಮತ್ತೆ ಪರಸುಖ ಅಂದ್ರೆ ಮರಣಾನಂತರದ ಅಥವಾ ಅಂತಿಮವಾದ ಆ ಶಾಶ್ವತ ಸುಖ. ಇಲ್ಲಿ ಒಂದು ವಿಷಯ ತುಂಬಾ ಆಸಕ್ತಿದಾಯಕ ಆಗುತ್ತೆ. ಏನು ಗೊತ್ತಾ? ಪರಸುಖ ಶಾಶ್ವತ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ದೃಗ್ಗೋಚರತೆ ಇಲ್ಲ. ಹಾಗಾಗಿಯೇ ಬೇಗನೆ ಕರಗಿ ಹೋಗೋ ಈ ಇಹಸುಖದ ಹಿಂದೆನೇ ಇಡೀ ಮನುಕುಲ ಓಡ್ತಾ ಇದೆ ಅಲ್ವಾ? ಕರೆಕ್ಟ್. ಯಾಕಂದ್ರೆ ಭೌತಿಕ ಸುಖಗಳು ನಮ್ಗೆ ತಕ್ಷಣದ ಪ್ರತಿಫಲನ ನೀಡುತ್ತೆ, ಇನ್ಸ್ಟೆಂಟ್ ಆಗಿ. ಒಂದು ಹೊಸ ಕಾರ್ ತಗೊಂಡ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾದ್ರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ 100 ಲೈಕ್ಸ್ ಬಂದ್ರೆ ತಕ್ಷಣವೇ ಮೆದುಳಲ್ಲಿ ಒಂದು ರೀತಿಯ ತಾತ್ಕಾಲಿಕ ಉಲ್ಲಾಸ ಸಿಕ್ಬಿಡುತ್ತೆ. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್. ಹೌದು. ಆದ್ರೆ ಆ ಶಾಶ್ವತ ಸುಖದ ಕಲ್ಪನೆ ಇದೆಯಲ್ಲ, ಅದು ಅಮೂರ್ತ ಆಗಿರೋದ್ರಿಂದ ಮನುಷ್ಯ ತನ್ನ ಇಂದ್ರಿಯಗಳ ಆ ತಕ್ಷಣದ ಬೇಡಿಕೆಗಳನ್ನ ಪೂರೈಸಿಕೊಳ್ಳೋದ್ರಲ್ಲೇ ಕಳೆದೋಗ್ತಾನೆ. ಇದಕ್ಕೆ ಒಂದು ಅದ್ಭುತವಾದ ದೃಷ್ಟಾಂತವನ್ನ ಅಥವಾ ಉದಾಹರಣೆನ ಪಠ್ಯದಲ್ಲಿ ನೀಡಲಾಗಿದೆ. ಒಬ್ಬ ರೋಗಿ ಇರ್ತಾನೆ, ವೈದ್ಯರು ಅವನಿಗೆ ನಿರ್ದಿಷ್ಟವಾದ ಪಥ್ಯನ ಸೂಚಿಸಿರ್ತಾರೆ. ಅಂದ್ರೆ ಇದನ್ನೇ ತಿನ್ಬೇಕು, ಇದನ್ನ ತಿನ್ಬಾರ್ದು ಅಂತ. ಆದ್ರೆ ಆ ರೋಗಿ ತನ್ನ ನಾಲಿಗೆಯ ರುಚಿನ, ಆ ಚಪಲನ ಕಂಟ್ರೋಲ್ ಮಾಡ್ಕೊಳ್ಳೋಕಾಗದೆ ಅಪಥ್ಯವಾದ ಜಂಕ್ ಫುಡ್ ತಿಂದು ತನ್ನ ಕಾಯಿಲೆನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾನೆ. ಹೌದು. ಇಲ್ಲಿ ವೈದ್ಯರ ಸಲಹೆನೇ, ಜ್ಞಾನ, ಜಂಕ್ ಫುಡ್ ಮೇಲಿನ ಆಸೆನೇ ನಮ್ಮ ಇಂದ್ರಿಯಗಳ ಸೆಳೆತ. ಮನುಷ್ಯನ ಸ್ಥಿತಿನೂ ಇದೆ ಅಲ್ವಾ? ಇಂದ್ರಿಯಗಳ ಆಕರ್ಷಣೆಗೆ ಒಳಗಾಗಿ ತನ್ನ ಕೈಯಾರೆ ತಾನೇ ದುಃಖನ ಆಹ್ವಾನಿಸ್ಕೊಳ್ತಾನೆ. ಈ ಅನಾಲಜಿ ಅಥವಾ ಸಾದೃಶ್ಯ ಮನುಷ್ಯನ ಸೈಕಾಲಜಿನ ತುಂಬಾ ನಿಖರವಾಗಿ ವಿವರಿಸುತ್ತೆ. ಉಪನಿಷತ್ತುಗಳು ಆ ಪರಸುಖದ ದಾರಿನ ಸ್ಪಷ್ಟವಾಗಿ ತೋರಿಸಿವೆ. ಆದರೆ ಬರೀ ತಿಳುವಳಿಕೆ ಇದ್ರೆ ಮಾತ್ರ ಸಾಲದು. ಆ ತಿಳುವಳಿಕೆನ ಬದುಕಿಲ್ ಅಳವಡಿಸ್ಕೊಳ್ಳೋ ವಿವೇಕ ಬೇಕು. ವಿವೇಕ, ರೈಟ್. ಆ ರೋಗಿಗೆ ತಾನು ತಿಂತಾ ಇರೋದು ತಪ್ಪು ಅನ್ನೋ ಜ್ಞಾನ ಇರುತ್ತೆ, ಆದ್ರೆ ಅದನ್ನ ತಡೆಯೋ ಸಂಕಲ್ಪ ಶಕ್ತಿ, ವಿಲ್ ಪವರ್ ಇರಲ್ಲ. ಸೊ ಜ್ಞಾನ ಇದ್ರೆ ಮಾತ್ರ ಸಾಲದು, ಅದರ ಪ್ರಾಯೋಗಿಕ ಅನ್ವಯನೂ ಅಷ್ಟೇ ಮುಖ್ಯ ಆಗತ್ತೆ ಅನ್ನೋದೇ ಇಲ್ಲಿನ ಸಾರಾಂಶ. ಹಾಗಾದ್ರೆ ಆ ಸಂಕಲ್ಪ ಶಕ್ತಿನ ಬೆಳೆಸ್ಕೊಳ್ಳೋದು ಹೇಗೆ? ಸುಖನ ಪಡೆಯೋದೇ ಮನುಷ್ಯನ ಅಂತಿಮ ಗುರಿ. ಆದ್ರೆ ಆ ಗುರಿ ತಲುಪೋಕೆ ಜೀವನನ ಯಾವ ರೀತಿ ರೂಪಿಸ್ಕೊಳ್ಬೇಕು? ಒಂದು ಸ್ಪಷ್ಟವಾದ ಮ್ಯಾಪ್ ಅಥವಾ ನಕ್ಷೆ ಇಲ್ದೆ ಬರೀ ಗಾಳಿಯಲ್ಲಿ ಗುಂಡು ಹಾರಿಸೋಕಾಗಲ್ಲ ಅಲ್ವಾ? ಖಂಡಿತ ಆಗಲ್ಲ. ಅದಕ್ಕಾಗಿಯೇ ಜೀವನದ ಒಂದು ಸಂಪೂರ್ಣ ಚೌಕಟ್ಟನ್ನ ಪಠ್ಯ ವಿವರಿಸುತ್ತೆ. ಇದು ಬದುಕಿನ 4 ಗುರಿಗಳನ್ನ ಅಂದ್ರೆ ಪುರುಷಾರ್ಥಗಳನ್ನ ಮತ್ತು 4 ಮಜಲುಗಳನ್ನ ಅಂದ್ರೆ ಆಶ್ರಮಗಳನ್ನ ಒಳಗೊಂಡಿದೆ. ಓಕೆ, ಆ 4 ಗುರಿಗಳು ಹೀಗಿವೆ ನೋಡಿ: ಧರ್ಮ, ಅರ್ಥ, ಕಾಮ ಮತ್ತೆ ಅಂತಿಮವಾಗಿ ಮೋಕ್ಷ. ಧರ್ಮ ಅಂದ್ರೆ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ನ್ಯಾಯಸಮ್ಮತವಾಗಿ ಬದುಕೋದು. ಅರ್ಥ ಅಂದ್ರೆ ಸಂಪತ್ತು ಮತ್ತು ಅಧಿಕಾರನ ಗಳಿಸೋದು, ಅಂದ್ರೆ ಆರ್ಥಿಕ ಭದ್ರತೆ. ಹೌದು. ಇನ್ನು ಕಾಮ ಅಂದ್ರೆ ಸ್ವರ್ಗಸುಖ ಅಥವಾ ಲೌಕಿಕ ಆಸೆಗಳ ಅಪೇಕ್ಷೆ. ಕೊನೆಯದಾಗಿ ಮೋಕ್ಷ ಅಂದ್ರೆ ಈ ಎಲ್ಲಾ ಆಸೆಗಳನ್ನ ತೊರೆದು ಪ್ರಶಾಂತತೆನ ಪಡೆಯೋದು. ಮತ್ತು ಈ ಗುರಿಗಳನ್ನ ಸಾಧಿಸೋಕೆ ಜೀವನನ 4 ಘಟ್ಟಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದು ಬ್ರಹ್ಮಚರ್ಯ, ಅಂದ್ರೆ ಶಿಸ್ತು ಮತ್ತೆ ಕಲಿಕೆಯ ಹಂತ. ಎರಡನೇದು ಗೃಹಸ್ಥ, ಧರ್ಮಯುಕ್ತವಾಗಿ ಸಂಪಾದನೆ ಮಾಡಿ ಕೌಟುಂಬಿಕ ಬದುಕು ನಡೆಸೋದು. ಮೂರನೇದು ವಾನಪ್ರಸ್ಥ, ಅಂದ್ರೆ ಧ್ಯಾನ ಮತ್ತೆ ಆಧ್ಯಾತ್ಮಿಕ ಚಿಂತನೆಯ ಕಾಲ. ಕೊನೆಯದು ಸನ್ಯಾಸ, ಇದು ಸಂಪೂರ್ಣ ಸಂತೃಪ್ತಿ ಮತ್ತೆ ಅನಾಸಕ್ತಿ. ಎಕ್ಸಾಕ್ಟ್ಲಿ.
ಆದ್ರೆ ಈ ವಿಚಾರನ ವಿಶ್ಲೇಷಿಸುವಾಗ ನನಗೊಂದು ಅನುಮಾನ ಕಾಡುತ್ತೆ. ಇಂದಿನ ಈ ಫಾಸ್ಟ್ ಫಾರ್ವರ್ಡ್ ಜಗತ್ತಿನಲ್ಲಿ ಬದುಕ್ತಾ ಇರೋ ಮನುಷ್ಯನಿಗೆ ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಬಿಟ್ಟು ಸನ್ಯಾಸ ಸ್ವೀಕರಿಸೋದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಎಲ್ರೂ ಕಾಡಿಗ್ ಹೋಗಿ ತಪಸ್ ಮಾಡೋಕ್ಕಾಗಲ್ಲ ಅಲ್ವಾ? ಇದನ್ನ ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ, ಸನ್ಯಾಸ ಅಂದ್ರೆ ಎಲ್ಲೋ ಕಾಡಿಗೆ ಹೋಗಿ ಮರದ ಕೆಳಗೆ ಕೂರೋದಲ್ಲ, ಇದೊಂದು ಮಾನಸಿಕ ವಿಕಾಸದ ಪ್ರಕ್ರಿಯೆ. ನೀವಿಲ್ಲಿ ಗಮನಿಸಿ, ಈ ಚೌಕಟ್ಟಿನಲ್ಲಿ ಎಲ್ಲೂ ಧರ್ಮ, ಅರ್ಥ ಮತ್ತೆ ಕಾಮಗಳನ್ನ ಕಂಪ್ಲೀಟಾಗಿ ನಿರಾಕರಿಸಿಲ್ಲ. ಓ ಹೌದಲ್ವಾ? ಮನುಷ್ಯನಿಗೆ ಸಂಪತ್ತು ಬೇಕು, ಆಸೆಗಳಿರ್ಬೇಕು. ಆದರೆ ಅವುಗಳು ಆ ಧರ್ಮದ ಚೌಕಟ್ಟಿನ ಒಳಗೆ ಇರಬೇಕು. ಈ ಆಶ್ರಮಗಳು ಮನುಷ್ಯನ ಆಸೆಗಳನ್ನ ಅತ್ತಿಕ್ಕೋ ಬದಲು ಅವುಗಳನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅನುಭವಿಸಿ, ವಯಸ್ಸಾದಂತೆ ಸಹಜವಾಗಿಯೇ ಆ ಆಸೆಗಳಿಂದ ಬಿಡುಗಡೆ ಹೊಂದೋ ಮಾರ್ಗನ ತೋರಿಸ್ಕೊಡ್ತವೆ. ಅಂದ್ರೆ ಇದು ಜೀವನನ ನಿರಾಕರಿಸೋ ತತ್ವ ಖಂಡಿತ ಅಲ್ಲ. ಬದಲಾಗಿ ಯೌವನದಿಂದ ಮುಪ್ಪಿನವರೆಗೆ ಮನುಷ್ಯನ ವಿಕಾಸನ ಎವಲ್ಯೂಷನ್ನ ತೋರ್ಸೋ ಒಂದು ಅದ್ಭುತವಾದ ಮಾನಸಿಕ ನಕ್ಷೆ ಅಲ್ವಾ? ಹೌದು. ಪಾಸ್ತಿಗಳ ಮೇಲಿನ ಮಮಕಾರ ಅಥವಾ ಆ ಅಟ್ಯಾಚ್ಮೆಂಟ್ನ ಬಿಡೋದು, ಭೌತಿಕ ವಸ್ತುವನ್ನ ತ್ಯಜಿಸೋದಿಕ್ಕಿಂತ ಆ ವಸ್ತುವಿನ ಮೇಲಿನ ವ್ಯಾಮೋಹನ ತ್ಯಜಿಸೋದೇ ನಿಜವಾದ ಸನ್ಯಾಸ ಅನ್ಸುತ್ತೆ. ತುಂಬ ಸೊಗಸಾಗಿ ಹೇಳಿದ್ರಿ. ಧರ್ಮ ಅನ್ನೋ ಚೌಕಟ್ಟಿನ ಒಳಗೆ ಅರ್ಥ ಮತ್ತೆ ಕಾಮಗಳನ್ನ ಅನುಭವಿಸ್ತಾ ಅಂತಿಮವಾಗಿ ಆ ಚೌಕಟ್ಟುನೂ ದಾಟಿ ಮೋಕ್ಷದ ಕಡೆಗೆ ಸಾಗೋ ಸಮತೋಲಿತ ಮಾರ್ಗ ಇದು. ಹಾಗಾದ್ರೆ ಈ 4 ಆಶ್ರಮಗಳು ನಮ್ಗೆ ಮ್ಯಾಪ್ ಒದಗಿಸ್ತು. ಆದ್ರ ಆ ಮ್ಯಾಪ್ ಮೇಲೆ ಚಲ್ಸೋಕೆ ಬರೀ ದಾರಿ ಇದ್ರೆ ಸಾಲ್ದು, ನಮ್ಗೊಂದು ಇಂಧನ ಅಥವಾ ಫ್ಯೂಯಲ್ ಬೇಕು ಅಲ್ವಾ? ನಾವು ಈ ಮಜಲುಗಳನ್ನ ದಾಟಿ ಆ ಮೋಕ್ಷದ ಹಾದಿನ ಹಿಡಿಯೋಕೆ ಅಂತಿಮವಾಗಿ ನಮ್ಗೆ ಬೇಕಾಗಿರೋದು ಏನು? ಆ ಹಾದಿಯಲ್ಲಿ ಸಾಗೋಕೆ ಅಮಲ ಭಕ್ತಿನೇ ಆಧಾರ ಅಂತ ಶ್ರೀಮಧ್ವಾಚಾರ್ಯರ ಸಿದ್ಧಾಂತಗಳು ಸ್ಪಷ್ಟಪಡಿಸ್ತವೆ ಅಂತ ಲೇಖಕರು ಹೇಳ್ತಾರೆ. ರಚಿಸಿದ ಆ 37 ಗ್ರಂಥಗಳನ್ನ ಸರ್ವಮೂಲ ಅಂತ ಕರೀತಾರೆ. ಅವರು ಪ್ರಧಾನವಾಗಿ 9 ತತ್ವಗಳನ್ನ ಅಂದ್ರೆ ನವಪ್ರಮೇಯಗಳನ್ನ ಪ್ರತಿಪಾದಿಸಿದ್ರು. ಇದನ್ನ ನೆನ್ಪಿಡೋಕೆ ಸುಲಭ ಆಗ್ಲಿ ಅಂತ ಶ್ರೀ ವ್ಯಾಸತೀರ್ಥರು ನವಪ್ರಮೇಯ ರತ್ನಮಾಲ ಅನ್ನೋ ಒಂದೇ ಶ್ಲೋಕದಲ್ಲಿ ಸಂಕ್ಷೇಪಿಸಿದ್ದಾರೆ. ಓಕೆ. ಇದರಲ್ಲಿ ಆ 7ನೇ ಪ್ರಮೇಯನೇ ಈ ಅಮಲಭಕ್ತಿ. ಅಮಲಭಕ್ತಿ ಅಂದ್ರೆ ಕಳಂಕ ಇಲ್ಲದ ಶುದ್ಧವಾದ ಭಕ್ತಿ. ಇದು ಬರೀ ಯಾವುದೋ ಬಾಹ್ಯ ಆಚರಣೆನೋ ಅಥವಾ ಸುಮ್ಮನೆ ಕೈಮುಗಿದು ಕೂರೋದಲ್ಲ. ಅದು ಅತ್ಯಂತ ಆಳವಾದ ಗೌರವ, ಶ್ರದ್ಧೆ, ಪ್ರೀತಿ ಮತ್ತು ಅನುರಕ್ತಿ. ಈ ಭಕ್ತಿನ ಹೇಗೆ ವ್ಯಕ್ತಪಡಿಸೋದು ಅನ್ನೋದಕ್ಕೆ ಭಾಗವತದಲ್ಲಿ ನವವಿಧ ಭಕ್ತಿಗಳ ಅಂದ್ರೆ 9 ಪ್ರಕಾರದ ಭಕ್ತಿಗಳ ಉಲ್ಲೇಖ ಇದೆ ಅಲ್ವಾ? ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತೆ ಆತ್ಮನಿವೇದನ. ಎಕ್ಸಾಕ್ಟ್ಲಿ. ಇಲ್ಲಿ ಗಿಳಿಯ ಹಾಗೆ ಈ 9 ಹೆಸರುಗಳನ್ನ ಒಪ್ಪಿಸೋ ಬದಲು ಇದರ ಹಿಂದಿರೋ ಆ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅನ್ಸುತ್ತೆ. ಉದಾಹರಣೆಗೆ ಹನುಮಂತನ ದಾಸ್ಯ ಭಕ್ತಿಗೂ ಮತ್ತೆ ಅರ್ಜುನನ ಸಖ್ಯ ಭಕ್ತಿಗೂ ಇರೋ ವ್ಯತ್ಯಾಸ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ವ್ಯತ್ಯಾಸ ನಮಗೆ ಭಕ್ತಿಯ ಬಹುರೂಪಗಳ ಬಗ್ಗೆ ತುಂಬಾ ಮುಖ್ಯವಾದ ಒಳನೋಟನ ಕೊಡುತ್ತೆ. ದಾಸ್ಯ ಭಕ್ತಿಯಲ್ಲಿ ಏನಾಗತ್ತೆ ಅಂದ್ರೆ, ಭಕ್ತ ಭಗವಂತನನ್ನ ತನ್ನ ಯಜಮಾನ್ನ ಹಾಗೆ ಕಂಡು ಸಂಪೂರ್ಣವಾಗಿ ಶರಣಾಗತನಾಗ್ತಾನೆ. ಹನುಮಂತನಿಗೆ ರಾಮನ ಸೇವೆನೇ ಪರಮ ಗುರಿ. ಅಲ್ಲಿ ಯಾವುದೇ ಷರತ್ತುಗಳು ಇರಲ್ಲ. ಹೌದು, ಅನ್ಕಂಡೀಷನಲ್. ಆದರೆ ಅರ್ಜುನನ ಸಖ್ಯಭಕ್ತಿಯಲ್ಲಿ ಭಗವಂತ ಒಬ್ಬ ಸಮಾನಾಸ್ಕಂದ ಸ್ನೇಹಿತನಾಗ್ತಾನೆ. ಸ್ನೇಹಿತನತ್ರ ಮನುಷ್ಯ ತನ್ನ ಎಲ್ಲ ಗೊಂದಲಗಳನ್ನ, ಭಯನ, ಕೋಪತಾಪಗಳನ್ನ ಮುಕ್ತವಾಗಿ ಹಂಚ್ಕೊಳ್ಬಲ್ಲಲ್ವಾ? ನಿಜ. ಅರ್ಜುನ ಕುರುಕ್ಷೇತ್ರದಲ್ಲಿ ರಥದ ಮೇಲೆ ಕೂತು ಕೃಷ್ಣನನ್ನು ಪ್ರಶ್ನಿಸ್ತಾನೆ, ತನ್ನ ಅಸಹಾಯಕತೆನ ತೋಡ್ಕೊಳ್ತಾನೆ. ಅದು ಸ್ನೇಹದ ಮೂಲಕ ಹೊಮ್ಮಿದ ಭಕ್ತಿ. ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕ ರಚನೆನೇ ವಿಭಿನ್ನವಾಗಿರುತ್ತೆ ಅಲ್ವಾ? ಕೆಲವರಿಗೆ ದಾಸ್ಯ ಸುಲಭ, ಇನ್ನು ಕೆಲವರಿಗೆ ಸಖ್ಯ ಸುಲಭ. ಆಧುನಿಕ ಕಾಲದ ಮನುಷ್ಯನಿಗೆ ದೇವರನ್ನ ಒಬ್ಬ ಮಾರ್ಗದರ್ಶಕ ಸ್ನೇಹಿತನಾಗಿ ಕಾಣೋದು ಹೆಚ್ಚು ಆಪ್ತ ಆಗಬಹುದು ಅನ್ಸುತ್ತೆ. ಹೌದು, ಖಂಡಿತ. ಆದ್ರೆ ಇಲ್ಲಿ ಮತ್ತೊಂದು ಪ್ರಮುಖ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಕೇವಲ ಜ್ಞಾನ ಇದ್ರೆ ಸಾಲ್ದಾ? ಅಂದ್ರೆ ಈ ವೇದ, ಉಪನಿಷತ್ತು ಓದ್ಕೊಂಡ್ರೆ, ಸತ್ವ, ರಜಸ್ ತತ್ವಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಲ್ದಾ? ಈ ದೇವರ ಅನುಗ್ರಹ ಅಥವಾ ಅಮಲ ಭಕ್ತಿಯ ಅವಶ್ಯಕತೆ ಏನಿದೆ? ಕೇವಲ ನಮ್ಮ ಬುದ್ಧಿಶಕ್ತಿಯಿಂದ ಮೋಕ್ಷ ಪಡೆಯಕ್ಕಾಗಲ್ವಾ? ಇದು ನಿಜಕ್ಕೂ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ. ಈ ಪ್ರಶ್ನೆಗೆ ಉತ್ತರಿಸೋಕೆ ಆ ಮೂಲ ಪಠ್ಯದಲ್ಲಿರೋ ಅತ್ಯಂತ ಆಳವಾದ ಒಂದು ದೃಷ್ಟಾಂತ ಅಥವಾ ಅನಾಲಜಿನ ನಾವು ಗಮನಿಸಬೇಕು. ಲೇಖಕರು ಕೇಳ್ತಾರೆ, ಬೆಳಕನ್ನ ಕತ್ತಲೆ ಮುಚ್ಚೋಕ್ ಸಾಧ್ಯನಾ? ಖಂಡಿತ ಇಲ್ಲ. ಹೌದು, ಕತ್ತಲೆಗೆ ತನ್ನದೇ ಆದ ಅಸ್ತಿತ್ವನೇ ಇಲ್ಲ. ಅದು ಕೇವಲ ಬೆಳಕಿನ ಅನುಪಸ್ಥಿತಿಯಷ್ಟೇ.
ಆದ್ರೆ ಉರಿತಾ ಇರೋ ಒಂದು ದೀಪದ ಮೇಲೆ ಒಂದು ಡಬ್ಬಿ ಅಥವಾ ಮುಚ್ಚಳ ಮುಚ್ಚಿದ್ರೆ ಏನಾಗುತ್ತೆ? ಆಗ ದೀಪ ಉರಿತಾನೇ ಇದ್ರೂ ಬೆಳಕು ಹೊರಗೆ ಬರಲ್ಲ. ಓ, ಅಂದ್ರೆ ದೀಪ ಆರಿ ಹೋಗಿಲ್ಲ, ಬೆಳಕು ಅಲ್ಲಿಯೇ ಇದೆ, ಆದ್ರೆ ಆ ದಪ್ಪನಾದ ಮುಚ್ಚಳ ಆ ಬೆಳಕನ್ನ ತಡೆದಿದೆ. ಸರಿಯಾಗಿ ಹೇಳ್ದ್ರಿ. ಅದೇ ರೀತಿ ಪ್ರತಿ ಜೀವಾತ್ಮನ ಮೂಲ ಸ್ವರೂಪವೇ ಜ್ಞಾನ ಮತ್ತೆ ಆನಂದಮಯವಾಗಿದೆ. ಆ ಆನಂದನ ಈ ಪ್ರಕೃತಿಯ ತ್ರಿಗುಣಗಳೆಂಬ ಮುಚ್ಚಳ ಮುಚ್ಚಿ ಹಾಕಿದೆ. ಈ ಭೌತಿಕ ಮುಚ್ಚಳವನ್ನ ಕೇವಲ ನಮ್ಮ ಬುದ್ಧಿಶಕ್ತಿಯಿಂದ ಅಥವಾ ಪುಸ್ತಕದ ಜ್ಞಾನದಿಂದ ತೆಗೆಯೋಕೆ ಖಂಡಿತ ಸಾಧ್ಯನೇ ಇಲ್ಲ. ಹೋ, ಅರ್ಥ ಆಯ್ತು. ಆ ಮುಚ್ಚಳನ ತೆಗೆಯೋಕೆ ಭಗವಂತನ ಅನುಗ್ರಹ ಬೇಕೇ ಬೇಕು. ಆ ಕೃಪೆ ಅಥವಾ ಅನುಗ್ರಹ ಒಲಿಯೋದು ಈ ಅಮಲ ಭಕ್ತಿಯಿಂದ ಮಾತ್ರ. ಎಂಥ ಅದ್ಭುತವಾದ ಹೋಲಿಕೆ ಇದು! ನಮ್ಮೊಳಗೆ ಇರೋ ಆ ಜ್ಞಾನದ ಬೆಳಕನ್ನ ಹೊರತರೋಕೆ ನಾವೇ ಹಾಕಿಕೊಂಡಿರೋ ಈ ಭೌತಿಕ ಗುಣಗಳ ಮುಚ್ಚಳವನ್ನ ಮೊದಲು ತೆಗಿಬೇಕು. ಇದು ನಾರದ ಭಕ್ತಿಸೂತ್ರದ ವಿಚಾರಗಳಿಗೂ ಕೊಂಡಿ ಬೆಸೆಯುತ್ತೆ ಅಲ್ವಾ? ಹೌದು. ಲೇಖಕರು ಪ್ರಸ್ತಾಪಿಸುವ ಹಾಗೆ ನಾರದ ಭಕ್ತಿಸೂತ್ರದ 84 ಸೂತ್ರಗಳು ಆ ಭಕ್ತಿಯ ಔನ್ನತ್ಯನ ಮತ್ತು ಭಗವಂತನ ಮೇಲಿನ ಆ ಪರಮ ಪ್ರೇಮನ ಸ್ಪಷ್ಟವಾಗಿ ವಿವರಿಸ್ತವೆ. ಭಗವದ್ಗೀತೆಯಲ್ಲೂ ಕೃಷ್ಣ ಇದೇ ಮಾತನ್ನೇ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಕರೆಕ್ಟ್. ಒಬ್ಬ ವ್ಯಕ್ತಿ ಕೇವಲ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಸ್ವಲ್ಪ ನೀರನ್ನ ಅರ್ಪಿಸಿದ್ರೂ ಅದನ್ನ ಶುದ್ಧ ಪ್ರೀತಿಯಿಂದ, ಆ ಅಮಲ ಭಕ್ತಿಯಿಂದ ಅರ್ಪಿಸಿದ್ರೆ ಭಗವಂತ ಅದನ್ನ ಖಂಡಿತ ಸ್ವೀಕರಿಸ್ತಾನೆ ಅಂತ. ಅಲ್ಲಿ ನಾವು ಅರ್ಪಿಸೋ ವಸ್ತುವಿನ ಬೆಲೆ ಮುಖ್ಯ ಆಗಲ್ಲ, ಅರ್ಪಿಸೋ ಆ ಹಿಂದಿರೋ ಭಾವ ಮುಖ್ಯ ಆಗತ್ತೆ. ಭಕ್ತಿ ಅಂದ್ರೆ ಕೇವಲ ಯಾಂತ್ರಿಕವಾದ ಆಚರಣೆ ಅಲ್ಲ, ಅದು ಅಹಂಕಾರದ ಸಂಪೂರ್ಣ ವಿಸರ್ಜನೆ. ಒಳಗಿನ ಆ ಶುದ್ಧ ಭಾವನೆ, ಆ ನಿರ್ಮಲವಾದ ಭಕ್ತಿ ನಮ್ಮನ್ನ ಆ ಪರಸುಖದತ್ತ ಕೊಂಡೊಯ್ಯುತ್ತೆ ಅನ್ನೋದೇ ಈ ಎಲ್ಲಾ ಗ್ರಂಥಗಳ ಸಾರಾಂಶ. ನಿಜ. ಜ್ಞಾನ ಮತ್ತೆ ಭಕ್ತಿ ಎರಡೂ ಒಂದಕ್ಕೊಂದು ಪೂರಕವಾಗಿರ್ಬೇಕು. ಬರೀ ಜ್ಞಾನ ಇದ್ರೆ ಅದು ಅಹಂಕಾರಕ್ಕೆ ದಾರಿಯಾಗ್ಬೋದು. ಅದೇ ಕೇವಲ ಭಕ್ತಿ ಇದ್ರೆ ಅದು ಕುರುಡ ನಂಬಿಕೆ ಆಗ್ಬಿಡ್ಬೋದು. ಇವೆರಡರ ಆ ಸಮ್ಮಿಲನೆನೇ ಅಮಲ ಭಕ್ತಿ. ಈ ಚರ್ಚೆಯ ಅಂತಿಮ ಘಟ್ಟದಲ್ಲಿ ನಾವೆಷ್ಟೆಲ್ಲ ವಿಚಾರಗಳನ್ನ ಅರಿತೇವು ಅನ್ನೋದರ ಮೆಲುಕು ಹಾಕಿದ್ರೇನೆ ಆಶ್ಚರ್ಯ ಆಗುತ್ತೆ. ದಶಕಗಳ ಕಾಲ ಲೌಕಿಕ ಬ್ಯಾಂಕಿಂಗ್ ಲೆಕ್ಕಾಚಾರಗಳಲ್ಲೇ ಮುಳುಗಿದ್ದ ಲೇಖಕರೊಬ್ಬರು ತಮ್ಮ ನಿವೃತ್ತಿಯ ನಂತರ ಆಧ್ಯಾತ್ಮಿಕ ಜ್ಞಾನದ ಮೌಲ್ಯನ ಸಮಾಜಕ್ಕೆ ತಿಳಿಸೋಕೆ ತೋರಿಸಿರೋ ಆ ಬದ್ಧತೆ ನಿಜಕ್ಕೂ ಗ್ರೇಟ್. ಖಂಡಿತ. ಓಡ್ತೀವಿ, ಆ ಜಂಕ್ ಫುಡ್ ತಿನ್ನೋ ರೋಗಿಯ ಹಾಗೆ ಇಂದ್ರಿಯಗಳ ಸೆಳೆತಕ್ಕೆ ಹೇಗೆ ಒಳಗಾಗ್ತೀವಿ ಅನ್ನುವ ಮಾನವನ ಸಹಜ ಮನೋವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೊಂಡೆವು. ಜೀವನದ 4 ಪುರುಷಾರ್ಥಗಳು ಮತ್ತೆ ಆಶ್ರಮಗಳು ನಮ್ಗೆ ಆ ಬದುಕೋ ಕಲೆಯನ್ನ ಕಲ್ಸಿದ್ರೆ ಅಂತಿಮವಾಗಿ ಭೌತಿಕ ಜಗತ್ತಿನ ಮುಚ್ಚಳನ ತೆಗೆಯಕ್ಕೆ ಕೇವಲ ಜ್ಞಾನ ಇದ್ರೆ ಸಾಲದು, ಆ ಅಮಲ ಭಕ್ತಿಯ ಅಗತ್ಯ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಂಡೆವು. ಜ್ಞಾನ ಮತ್ತೆ ಭಕ್ತಿಗಳ ನಡುವಿನ ಆ ಸಮತೋಲನ ಅಥವಾ ಬ್ಯಾಲೆನ್ಸ್ ಇದೆಯಲ್ಲ, ಅದೇ ನಮ್ಮ ಜೀವನನ ಸಾರ್ಥಕಗೊಳಿಸೋ ಮಾರ್ಗ. ಇದು ಕೇವಲ ಯಾವುದೋ ಪ್ರಾಚೀನ ಗ್ರಂಥಗಳ ಹಳೆ ಕಾಲದ ಸಾರಾಂಶ ಅಲ್ಲ. ಇಂದಿನ ನಮ್ಮ ಈ ಗೊಂದಲಮಯ ಬದುಕಿಗೆ ಬೇಕಾಗಿರುವ ಸ್ಪಷ್ಟವಾದ ದಿಕ್ಸೂಚಿ ಇದು. ಈ ದೈನಂದಿನ ಜೀವನದ ಒತ್ತಡಗಳ ನಡುವೆ ನಮ್ಮ ನಿಜವಾದ ಗುರಿಯೇನು ಅನ್ನೋದನ್ನು ನೆನಪಿಸುವ ಅದ್ಭುತ ಮಾರ್ಗದರ್ಶಿ ಇದು. ಚರ್ಚೆನ ಮುಕ್ತಾಯಗೊಳಿಸೋ ಮುನ್ನ ಇಂದಿನ ವಿಷಯದ ಆಧಾರದ ಮೇಲೆ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಚೋದನಾತ್ಮಕವಾದ ಚಿಂತನೆ ಇಲ್ಲಿದೆ. ಆ ದೀಪ ಮತ್ತೆ ಮುಚ್ಚಳದ ಅತ್ಯುತ್ತಮ ಉದಾಹರಣೆನ ಮತ್ತೊಮ್ಮೆ ನೆನ್ಪಿಸ್ಕೊಳ್ಳಿ. ನಮ್ಮ ಮೂಲ ಸ್ವರೂಪವೇ ಆ ದೀಪದ ಹಾಗೆ ಜ್ಞಾನ ಮತ್ತೆ ಆನಂದಮಯವಾಗಿದೆ. ಆ ಪ್ರಕೃತಿಯ ಗುಣಗಳೆಂಬ ಮುಚ್ಚಳ ಅದನ್ನ ಮುಚ್ಚಿದೆ. ಆದ್ರೆ ಪ್ರತಿದಿನ ಈ ತಾತ್ಕಾಲಿಕ ಭೌತಿಕ ವಸ್ತುಗಳ ಪ್ರತಿಷ್ಠೆಯ ಬೆನ್ನೇರಿ ನಾವು ಆ ಒಂದೇ ಮುಚ್ಚಳದ ಮೇಲೆ ಇನ್ನಷ್ಟು ಹೊಸ ಹೊಸ ಮುಚ್ಚಳಗಳನ್ನ ಹಾಕ್ಕೊಳ್ತಾ ಇದ್ದೀವಾ? ಆ ಮುಚ್ಚಳನ ಸಂಪೂರ್ಣವಾಗಿ ತೆಗೆದು ಒಳಗಿನ ಬೆಳಕನ್ನ ನೋಡೋ ಬದಲು ಆ ಮುಚ್ಚಳವನ್ನೇ ಹೊರಗಿನಿಂದ ಮತ್ತಷ್ಟು ಹೊಳುಪು ಮಾಡೋ, ಅದಕ್ಕೆ ಬಣ್ಣ ಬಳಿಯೋ ಆ ವ್ಯರ್ಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕಳೆದು ಹೋಗಿದ್ದೀವಾ? ಆ ಮುಚ್ಚಳ ಎಷ್ಟೇ ಹೊಳೆದ್ರೂ ಒಳಗಿನ ಆನಂದದ ಬೆಳಕು ಹೊರಗೆ ಬರೋಕೆ ಸಾಧ್ಯನಾ? ನಿಜ. ಇದು ಪ್ರತಿಯೊಬ್ಬರೂ ತಮ್ಮೊಳಗೆ ಹುಡುಕಿಕೊಳ್ಳಬೇಕಾದ ಅಂತಿಮ ಪ್ರಶ್ನೆ. ಹೌದು. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ಬಾರಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಆಂತರಿಕ ಬೆಳಕಿನ ಅನ್ವೇಷಣೆ ನಿರಂತರವಾಗಿರ್ಲಿ.